ಸಂಬಂಧಕ್ಕೆ ಅಡ್ಡಿಯಾದ ಗಂಡ ಮಕ್ಕಳಿಗೆ ವಿಷ ಹಾಕಲಾಗಿದೆ. ಗಂಡ ಮಕ್ಕಳನ್ನ ಸಾಯಿಸೋದಕ್ಕೆ ಪತ್ನಿ ಪ್ಲಾನ್ ಮಾಡಿದ್ಲು. ಹೀಗಾಗಿ ಆಹಾರದಲ್ಲಿ ವಿಷ ಹಾಕಿದ್ಲು ಖತರ್ನಾಕ್ ಮಹಿಳೆ. ಹಾಸನದ ಕೆರಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿ, ಮಕ್ಕಳು, ಅತ್ತೆ, ಮಾವನಿಗೆ ಊಟದಲ್ಲಿ ವಿಷ ಹಾಕಿದ್ದಾರೆ. ವಿಷ ಮಿಶ್ರಿತ ಆಹಾರದಿಂದ ಎಲ್ರಿಗೂ ಸಹ ಅನಾರೋಗ್ಯ ಉಂಟಾಗಿದೆ. ಪತ್ನಿ ವಿರುದ್ಧವೇ ಈಗ ಅನುಮಾನ ವ್ಯಕ್ತಪಡಿಸಿ ಪತಿ ದೂರು ದಾಖಲು ಮಾಡಿದ್ದಾರೆ. ವಿಷ ಹಾಕಿರುವುದು ಪೊಲೀಸ್ ತನಿಖೆಯಲ್ಲೂ ಸಹ ಬಹಿರಂಗ ಆಗಿದೆ. ಪ್ರಿಯಕರ ಶಿವು ಜೊತೆಯಲ್ಲಿ ಸೇರಿ ಕುಟುಂಬವನ್ನ ಮುಗಿಸೋದಕ್ಕೆ ಆಕೆ ಪ್ಲಾನ್ ಮಾಡಿದ್ರು. ಪತಿಯ ದೂರಿನ ಹಿನ್ನೆಲೆ ಆರೋಪಿ ಚೈತ್ರಾಳನ್ನ ಅರೆಸ್ಟ್ ಮಾಡಲಾಗಿದೆ. ಅನೈತಿಕ ಸಂಬಂಧ ಹೊಂದಿದ್ದ ಶಿವು ಎಸ್ಕೇಪ್ ಆಗಿದ್ದಾನೆ. 11 ವರ್ಷದ ಹಿಂದೆ ಮದುವೆಯಾಗಿದ್ದಂತಹ ಚೈತ್ರ ಹಾಗೆ ಗಜೇಂದ್ರ 3 ವರ್ಷಗಳ ಹಿಂದೆ ಪುನೀತ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು. ಅನೈತಿಕ ಸಂಬಂಧ ಬಯಲಾಗಿ ರಾಜಿ ಸಂಧಾನ ಸಹ ಆಗಿರುತ್ತೆ. 1 ವರ್ಷದಿಂದ ಮತ್ತೆ ಅದೇ ಗ್ರಾಮದ ಶಿವು ಜೊತೆ ಸಂಬಂಧ ಬೆಳೆಸಿದ್ಲು. ಈ ಬಾರಿ ಯಾರಿಗೂ ತಿಳಿಯದಂತೆ ಎಚ್ಚರ ವಹಿಸಿದಂತಹ ಚೈತ್ರ ಪತಿ, 8 ಮತ್ತು 10 ವರ್ಷದ ಮಕ್ಕಳು, ಅತ್ತೆ ಮಾವನನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ಊಟ ಕಾಫಿಯಲ್ಲಿ ವಿಷ ಹಾಕಿದ್ಲು. ಈ ಖತರ್ನಾಕ್ ಲೇಡಿ ಗಂಡ, ಮಕ್ಕಳು, ಅತ್ತೆ ಮಾವನ ಒಂದೇ ಬಾರಿಯಲ್ಲಿ ಸಾಯಿಸಿಬಿಡಬೇಕು ಅಂತ ಪ್ಲಾನ್ ಹಾಕಿರ್ತಾಳೆ. ವಿಷ ಹಾಕಿರೋದು ಪೊಲೀಸ್ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ರು ಅಂತ ಮನೆಯಲ್ಲಿ ಇದ್ದವ್ರನ್ನೆಲ್ಲ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ಲು ಆಕೆ. ಈಗ ಸಿಕ್ಕಿಬಿದ್ದಿದ್ದಾಳೆ. ಆಹಾರದಲ್ಲಿ ವಿಷ ಹಾಕಲಾಗಿತ್ತು. ಅದಾದ ಮೇಲೆ ಅನಾರೋಗ್ಯ ಕಾಡ್ತು ಎಲ್ರಿಗೂ ಸಹ, ಮನೆಯಲ್ಲಿದ್ದವರಿಗೆ. ಆಗ ಡೌಟ್ ಬಂದು ಪತ್ನಿ ಮೇಲೇನೆ ಪತಿ ದೂರು ಕೊಟ್ಟಿದ್ದಾನೆ. ಸದ್ಯ ಆರೋಪಿ ಚೈತ್ರಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. 11 ವರ್ಷದ ಹಿಂದೆ ಮದುವೆ ಆಗಿರುತ್ತೆ ಚೈತ್ರ ಹಾಗೆ ಗಜೇಂದ್ರ ಅವ್ರದ್ದು. 3 ವರ್ಷಗಳ ಹಿಂದೆ ಪುನೀತ್ ಜೊತೆಯಲ್ಲಿ ಅನೈತಿಕ ಸಂಬಂಧವನ್ನ ಹೊಂದಿದ್ರು ಚೈತ್ರ. ಅದಾದ ಮೇಲೆ ರಾಜಿ ಸಂಧಾನ ಎಲ್ಲವೂ ಸಹ ಆಗಿರುತ್ತೆ. ಅದಾದ ಮೇಲೆ ಮತ್ತೊಬ್ಬರ ಜೊತೆಯಲ್ಲಿ ಅನೈತಿಕ ಸಂಬಂಧವನ್ನ ಬೆಳೆಸ್ಕೊಂಡಿದ್ಲು ಈ ಆರೋಪಿ ಚೈತ್ರ. ಇದಕ್ಕೆ ಅಡ್ಡಿ ಆಗ್ತಾರೆ ಮನೆಯವರೆಲ್ಲ ಅನ್ನುವಂತ ಕಾರಣಕ್ಕೆ ಅವರನ್ನೇ ಎಲ್ಲರನ್ನೂ ಮುಗಿಸ್ಬಿಡೋಣ ಅಂತ ನಿರ್ಧಾರ ಮಾಡಿ ಊಟದಲ್ಲಿ ಗಂಡ ಹಾಗೆ ಮಕ್ಕಳಿಗೂ ಸಹ ವಿಷ ಹಾಕಿ, ಅತ್ತೆ ಮಾವನಿಗೆ ವಿಷ ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಾಳೆ. ಸದ್ಯ ಆಕೆ ವಿಷ ಹಾಕಿರೋದು ಸಹ ಕನ್ಫರ್ಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿ ಚೈತ್ರಳನ್ನ ಅರೆಸ್ಟ್ ಮಾಡಲಾಗಿದೆ. ಪತಿನೇ ಪತ್ನಿ ವಿರುದ್ಧ ದೂರನ್ನ ದಾಖಲು ಮಾಡಿದ್ದ ಅನುಮಾನ ವ್ಯಕ್ತಪಡಿಸಿ 8 ಮತ್ತು 10 ವರ್ಷದ ಮಕ್ಕಳು, ಪುಟ್ಟು ಮಕ್ಕಳನ್ನೂ ಸಹ ಬಿಟ್ಟಿಲ್ಲ. ಅವರನ್ನೂ ಸಹ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ಲು ಚೈತ್ರ. ಹೆತ್ತ ತಾಯಿನೇ ಈ ರೀತಿಯಾಗಿ ಮಕ್ಕಳನ್ನೂ ಸಹ ಕೊಲ್ಲೋದಕ್ಕೆ ಮುಂದಾಗಿದ್ಲು ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ್ರು ಅನ್ನೋ ಕಾರಣಕ್ಕೆ ಮನೆಯವ್ರನ್ನೆಲ್ಲರನ್ನೂ ಸಹ ಕೊಲೆ ಮಾಡ್ಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ಲು ಚೈತ್ರ. ಯಾವ ರೀತಿಯಾಗಿ ಪ್ರಕರಣ ಬೆಳಕಿಗೆ ಬಂತು? ಈ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಡೆದಿರುವ ಘಟನೆ ಇದು. ಪತಿಗೆ ಆಗಿಂದಾಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಜೊತೆಗೆ ಮನೆಯವರಿಗೆಲ್ಲರಿಗೂ, ಮಕ್ಕಳು ಮತ್ತೆ ಅಪ್ಪ ಅಮ್ಮ ಇಬ್ಬರು ಎಲ್ರಿಗೂ ಸಹ ಆಗಿಂದಾಗೆ ಹೊಟ್ಟೆ ನೋವು ಇತ್ತು. ಯಾವ ಕಾರಣದಿಂದಾಗಿ ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ತೆರಳ್ತಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ವರದಿಯನ್ನ ತಯಾರು ಮಾಡಿದಂತ ಸಂದರ್ಭದಲ್ಲಿ ಅವರು ಸ್ಯಾಂಪಲ್ ಅನ್ನ ತೆಗೆದು, ನೀವು ಪ್ರತಿನಿತ್ಯ ಊಟ ಮಾಡುವ ಎನ್ನುವಂತದನ್ನ ಸ್ಯಾಂಪಲ್ ಅನ್ನ ತರಿಸಿ, ಜೊತೆಗೆ ಅವರ ಆರೋಗ್ಯದಲ್ಲಿ ಏರ್ಪೇರಾಗೋದ್ರ ಬಗ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ, ನಂತರದಲ್ಲಿ ಪರೀಕ್ಷೆ ನಂತರ ವೈದ್ಯಕೀಯ ವರದಿ ಬರುತ್ತೆ. ಆ ವೈದ್ಯಕೀಯ ವರದಿಯಲ್ಲಿ ಅವರು ವಿಷಾಹಾರ ಸೇವನೆ ಮಾಡ್ತಿರೋದ್ರಿಂದ ಅವರಿಗೆ ಆಗಿಂದಾಗಿ ಹೊಟ್ಟೆ ನೋವು ಬರ್ತಾ ಇದೆ ಅನ್ನುವಂತಹದ್ದು ವೈದ್ಯಕೀಯ ವರದಿಯಲ್ಲಿ ಗೊತ್ತಾಗುತ್ತೆ. ಇದ ನಂತರದಲ್ಲಿ ಆತ ತನ್ನ ಪತ್ನಿಯ ಮೇಲೆ ಸಂಶಯವನ್ನು ಪಡ್ತಾನೆ. ಯಾಕೆಂದ್ರೆ ಆ ಪತ್ನಿ ಈ ಹಿಂದೆ ಇಬ್ಬರ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿರ್ತಾಳೆ. 3 ವರ್ಷದ ಹಿಂದೆ ಓರ್ವನ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ದು, ಜೊತೆಗೆ 1 ವರ್ಷದಿಂದ ಮತ್ತೋರ್ವ ಅದೇ ಗ್ರಾಮದ ಶಿವು ಎಂಬಾತನ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ಲು. ಈ ಕಾರಣಕ್ಕಾಗಿ ಪತ್ನಿಯ ಮೇಲೆ ಸಂಶಯವನ್ನ ಹೊಂದಿದಂತಹ ಪತಿ ತನ್ನ ಪತ್ನಿ ಚೈತ್ರಳ ವಿರುದ್ಧ ಬೇಲೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಪೊಲೀಸರು ವಿಚಾರಣೆ ನಡೆಸಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆಕೆಯ ಒಂದು ಖತರ್ನಾಕ್ ಪ್ಲಾನ್ ಬಯಲಾಗುತ್ತೆ. ಇಡೀ ಕುಟುಂಬವನ್ನೇ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇಡೀ ಕುಟುಂಬ ಅಂದ್ರೆ ತಾಳಿ ಕಟ್ಟಿದ ಗಂಡ ಹಾಗೂ ಹೆತ್ತ
ಮಕ್ಕಳನ್ನು ಸೇರಿದಂತೆ ಅತ್ತೆ ಮಾವನನ್ನು ಸಹ ಕೊಲ್ಲುವಂತ ಪ್ಲಾನ್ ಅನ್ನ, ಖತರ್ನಾಕ್ ಪ್ಲಾನ್ ಅನ್ನ ಆ ಲೇಡಿ ಮಾಡಿರ್ತಾಳೆ. ಆದ್ರೆ ಅದೃಷ್ಟವಶಾತ್ ಎಲ್ರೂ ಸಹ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರು. ನಂತರದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದು ವೈದ್ಯಕೀಯ ವರದಿಯಲ್ಲಿ ಆ ವಿಷಾಹಾರ ಸೇವನೆಯಿಂದ ಈ ರೀತಿ ತೊಂದರೆ ಆಗ್ತಾ ಇರೋದು ಅನ್ನುವಂತಹದ್ದು ತಿಳಿದಿದ್ರಿಂದ ಅವರ ಪ್ರಾಣಗಳು ಉಳಿದಿವೆ. ಜೊತೆಗೆ ಆಕೆ ಅನೈತಿಕ ಸಂಬಂಧವನ್ನ ಮುಂದುವರಿಸುವ ಕಾರಣಕ್ಕಾಗಿ ತಾಳಿ ಕಟ್ಟಿದ ಗಂಡ ಹಾಗೂ ಹೆತ್ತ ಮಕ್ಕಳನ್ನೇ ಕೊಲ್ಲುವಂತಹ ನೀಚ ಮನಸ್ಥಿತಿಗೆ ಬಂದಿದ್ದು ಒಂದು ಸಮಾಜದಲ್ಲಿ ಎಲ್ಲರೂ ಸಹ ಆಕೆ ಬಗ್ಗೆ ಒಂದು ರೀತಿ ತೆಗಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಊರಿನಲ್ಲಿ ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದವಳು ಇದ್ಲ ಅನ್ನುವಂತಹದನ್ನ ಈಗ ಅವರೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅನೈತಿಕ ಸಂಬಂಧವನ್ನು ಮುಂದುವರಿಸಬೇಕು, ಅನೈತಿಕ ಸಂಬಂಧಕ್ಕೆ ಮನೆಯವರು ಅಡ್ಡಿಯಾಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಕುಟುಂಬವನ್ನೇ ಸಾಯಿಸುವಂತಹ ಖತರ್ನಾಕ್ ಪ್ಲಾನ್ ಅನ್ನ ಇಲ್ಲೇ ಈ ಲೇಡಿ ಚೈತ್ರ ಮಾಡಿದ್ದದ್ದು ಈಗ ಬಯಲಿಗೆ ಬಂದಿರುವಂತಹದ್ದು ಪೊಲೀಸರ ತನಿಖೆಯಲ್ಲಿ. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.